ನಿನ್ನೆ ನಮ್ಗೆಲ್ರಿಗೂ ಗೊತ್ತಿದೆ, ನಿನ್ನೆ 3 ಜನರನ್ನೇ ಅರೆಸ್ಟ್ ಮಾಡಿದ್ದಾರೆ ಕುಂಟಿಗಾಣದ ಹತ್ತಿರ, ನಮ್ಮ ಕೆಪಿಟಿಯಿಂದ ಕೆಳಗಡೆ ಬರುವಂತ ಜಾಗದಲ್ಲಿ, ಅದು ಕೂಡ ಕನ್ಸ್ಟ್ರಕ್ಷನ್ ಸೈಟ್ ನಲ್ಲಿ 3 ಜನರನ್ನು ನಿನ್ನೆ ಬಾಂಗ್ಲಾದೇಶ ಅರೆಸ್ಟ್ ಮಾಡಿರುವಂತ ನಮ್ಗೆಲ್ರಿಗೂ ಗೊತ್ತಿರುವಂತದ್ದು. ಆ ಅರೆಸ್ಟ್ ಆದ ನಂತರ ಅದು ಉರುವ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಬರುತ್ತೆ. ಅದಾದ ನಂತರ ನನಗೆ ಅಲ್ಲಿಯ ಪೊಲೀಸ್ ಅಧಿಕಾರಿ ಒಬ್ರು ಫೋನ್ ಮಾಡ್ತಾರೆ. ನನಗೆ ಆ ಮಾಹಿತಿಯನ್ನು ಕೂಡ ಅವರು ಕೊಟ್ಟ ನಂತರ ಹೇಳಿದ್ರು, ನಿಮ್ಮ ಭಾಗದಲ್ಲಿ ಒಂದಷ್ಟು ಸಂಶಯಗಳಿವೆ, ನೀವು ಸ್ವಲ್ಪ ಕೋಡಿಕಲ್ ಭಾಗದಲ್ಲಿ ಒಂದಷ್ಟು ಸಂಶಯಗಳಿವೆ, ನಾವಿಲ್ಲಿ ಚೆಕಿಂಗ್ ಎಲ್ಲ ಮಾಡ್ತಾ ಇದ್ದೇವೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ದಲ್ಲಿ, ಯಾರಾದ್ರೂ ಮೇಲೆ ಡೌಟ್ ಇದ್ದಲ್ಲಿ, ತುಂಬಾ ಕನ್ಸ್ಟ್ರಕ್ಷನ್ ಆಗುವ ಕಾರಣದಲ್ಲಿ ಏನಾದ್ರೂ ಡೌಟ್ ಇದ್ದಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸಬೇಕು, ಸ್ವಲ್ಪ ನಿಮ್ಮ ಜೊತೆ ಇರುವವರ ಹತ್ರ, ಸ್ವಲ್ಪ ಆಕ್ಟಿವ್ ಆಗಿರುವವರ ಹತ್ರ ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟು ಬಿಡಿ ಅಂತ ಹೇಳಿದಾಗ, ನಾನು ನಮ್ಮ ಜೊತೆ ಇರುವಂತ ಕೆಲವೊಂದು ಕಾರ್ಯಕರ್ತರ ಹತ್ರ ಈ ಮಾತನ್ನು ಹೇಳಿ ನಾವು ಸೀಕ್ರೆಟ್ ಆಗಿ ಸ್ವಲ್ಪ ಒಂದಷ್ಟು ಚೆಕಿಂಗ್ ಎಲ್ಲ ಮಾಡ್ತಿದ್ವಿ ನಿನ್ನೆ ಸಂಜೆಯಿಂದ. ಆದ್ರೆ ಇವತ್ತು ಬೆಳಿಗ್ಗೆ ಏಕಾಏಕಿ ಪುನಃ ನನಗೆ ಪೊಲೀಸ್ನವರ ಕಾಲ್ ಬರುತ್ತೆ, ಸುಮಾರು ಒಂದು 9 ಗಂಟೆ ಅಂದಾಜಿಗೆ ಪುನಃ ಕಾಲ್ ಬರುತ್ತೆ. 8 ಜನರನ್ನು ಅಕ್ರಮ ವಲಸಿಗರಾಗಿ, ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನು ನಾವೀಗ ಅರೆಸ್ಟ್ ಮಾಡಿದ್ದೇವೆ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ಲಿ ಇರುವಂತಹ ಒಂದು ಸೈಟ್ ಅಲ್ಲಿ, ಕೋಡಿಕಲ್ ಮುಖ್ಯ ರಸ್ತೆ, 5ನೇ ಅಡ್ಡ ರಸ್ತೆಯ ಹತ್ತಿರದಲ್ಲಿ ಇರುವಂತದ್ದು. ನಾನು ಇಮಿಡಿಯೇಟ್ ಆಗಿ ಅಲ್ಲಿ ಹೋದೆ. ಅಲ್ಲಿ ನೋಡಿದಾಗ ಅಲ್ಲಿ ಸುಮಾರು ಒಂದೂವರೆ ತಿಂಗಳಿಂದ ಇವರು ಅಲ್ಲಿ ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 8 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಎಲ್ಲರೂ ಅವರ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಅಲ್ಲಿ ಕೆಲಸಕ್ಕೆ ಸೇರುವಂತದ್ದು. ಆಧಾರ್ ಕಾರ್ಡ್ ಅಲ್ಲಿ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ವೆಸ್ಟ್ ಬೆಂಗಾಲ್ ಅದೆಲ್ಲ ತೋರಿಸಿದ್ದಾರೆ. ಬಟ್ ಅದನ್ನು ನಾವು ಅಪ್ಲಿಕೇಶನ್ಸ್ಗೆ ಹಾಕಿ ನೋಡಿದಾಗ ಅದು ಫೇಕ್ ಅಂತ ಬರ್ತಾ ಉಂಟು ಆಧಾರ್ ಕಾರ್ಡ್ ಕೂಡ. ಮತ್ತೆ ಈ ಪೊಲೀಸ್ನವರು ಸ್ವಲ್ಪ ಜೋರು ಮಾಡಿದಾಗ ಅವ್ರು ಬಾಯ್ ಬಿಟ್ರು, ಸ್ವಲ್ಪ ಜೋರಲ್ಲಿ ಕೇಳಿದಾಗ ನಾವು ಬಾಂಗ್ಲಾದೇಶಿಯವರಂತ ಬಾಯ್ ಬಿಟ್ರು. ಅವರನ್ನು ಇಮಿಡಿಯೇಟ್ ಆಗಿ ಅವರನ್ನು 8 ಜನರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು. ಒಬ್ಬ ಅದರಲ್ಲಿ ಕೂಡ ತಪ್ಪಿಸಿಕೊಂಡು ಹೋಗಿರುವಂತದ್ದು ಮಾಹಿತಿ ಇದೆ. ಅವರು ಕುರುವಂಬ ದೇವಸ್ಥಾನದ ಕಡೆಗೆ ಓಡಿರುವಂತದ್ದು ತಪ್ಪಿಸಿಕೊಂಡು. ಸುಮಾರು 9 ಜನ ಇದ್ದಾರೆ ಅದರಲ್ಲಿ. 8 ಜನರನ್ನು ಈಗ ಉರ್ವ ಠಾಣೆಗೆ ಕರ್ಕೊಂಡು ಹೋಗಿದ್ದಾರೆ. ಈಗ 8 ಜನರನ್ನು ಕರ್ಕೊಂಡು ಹೋಗಿದ್ದಾರೆ. ಈಗ ಈ ರೀತಿ ಕಟ್ಟಡ ಕಾರ್ಮಿಕರಾಗಿ ಅವರು ಬರ್ತಾ ಇರುವಂತದ್ದು, ಮಂಗಳೂರಿಗೆ ಬರ್ತಾ ಇರುವಂತದ್ದು, ಯಾವ ರೀತಿ ಆತಂಕ ಮಂಗಳೂರು? ನಿಜವಾಗಿ ನನಗೆ ಆಶ್ಚರ್ಯ ಆಗತ್ತೆ. ಯಾಕಂದ್ರೆ ಮಂಗಳೂರು ಅಂದ್ರೆ ಎಲ್ರು ನಾವೊಂದು ಹೊಂದಾಣಿಕೆಯಿಂದ ಜೀವನ ಮಾಡುವಂತ ಒಂದು ಜಾಗ, ಎಲ್ರು ಖುಷಿಯಾಗಿ ಸೇಫೆಸ್ಟ್ ಪ್ಲೇಸ್ ಅಂತ ಮಂಗಳೂರನ್ನು ಈಗಾಗಲೇ ಎಲ್ಲ ಕಡೆ ಅದು ಹೈಲೈಟ್ ಆಗಿದೆ. ಮಂಗಳೂರು ಅಂದ್ರೆ ಇಟ್ಸ್ ಅ ಸೇಫೆಸ್ಟ್ ಪ್ಲೇಸ್ ಅಂತ ಎಲ್ಲ ಕಡೆ ಹೈಲೈಟ್ ಆಗಿದೆ. ಆದ್ರೆ ಈಗ ಕೆಲವೊಂದು ದಿವಸದಿಂದ ನಾವು ನೋಡ್ತಾ ಇದ್ದೇವೆ, ಮೊನ್ನೆ ಮುಕ್ಕಾದಲ್ಲಿ 8 ಜನರನ್ನು ಅರೆಸ್ಟ್ ಮಾಡ್ತಾರೆ, ಅದು ಕೂಡ ಕಟ್ಟಡ ಕಾರ್ಮಿಕರಾಗಿ ಬಂದಿರುವಂತಹ ಬಾಂಗ್ಲಾದೇಶಿಗರು. ನಿನ್ನೆ 3 ಜನರನ್ನು ಕುಂಟಿಗಾಣದ ಹತ್ತಿರ, ಇವತ್ತು ಕೋಡಿಕಲ್ನಲ್ಲಿ 8 ಜನ. ಇದು ಒಂದಷ್ಟು ನಾವೆಲ್ಲರೂ ಭಯ ಪಡುವಂತ ಪರಿಸ್ಥಿತಿಗೆ ಬಂದಿದೆ. ನಂಗೆ ಗೊತ್ತಿಲ್ಲ, ಪೊಲೀಸ್ ಇಲಾಖೆ ಉತ್ತಮ ಕೆಲಸ, ಈಗ ಖಂಡಿತವಾಗಿ ಅರೆಸ್ಟ್ ಮಾಡುವಂತ ಉತ್ತಮ ಕೆಲಸ ಆಗಿದೆ. ಆದ್ರೆ ಯಾಕೆ ಈ ಬಾಂಗ್ಲಾದೇಶಿಗರು, ಅಕ್ರಮ ವಲಸಿಗರು ಈ ರೀತಿ ಮಂಗಳೂರಿಗೆ ಬರ್ತಾ ಇದ್ದಾರೆ? ಯಾವ ರೀತಿ ಈಗ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸಕ್ಕೆ ತಗೊಳ್ಳುವಾಗ ನಾವು ಯಾವ ರೀತಿ ಅವರ ಬಗ್ಗೆ ಡೀಟೇಲ್ಸ್ ತಗೊಳ್ಬೇಕು? ಆಧಾರ್ ಕಾರ್ಡ್ ಅಂತೂ ಫೇಕ್ ಅನ್ನೇ ಮಾಡಿ ಈಗ ಮಾಡ್ತಾ ಇದ್ದಾರೆ. ನಾನು ನೇರವಾಗಿ ಸರ್ಕಾರಕ್ಕೇನೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಯಾಕೆ ಇದನ್ನೆಲ್ಲ ಕರೆಕ್ಟ್ ಆಗಿ ಚೆಕ್ ಮಾಡ್ತಾ ಇಲ್ಲ? ಪೊಲೀಸ್ ಇಲಾಖೆಗೆ ಪ್ರಶ್ನೆ ಮಾಡ್ತಾರೆ, ಡಿಸಿ ಅವರಿಗೆ ಪ್ರಶ್ನೆ ಮಾಡ್ತಾರೆ. ಇದನ್ನು ಸರಿಯಾಗಿ ಅವರು ಆಧಾರ್ ಕಾರ್ಡ್ ತಗೊಳ್ಳುವಂತದ್ದು ಇರಬಹುದು, ಅವರನ್ನು ಇಲ್ಲಿ ಕೆಲಸಕ್ಕೆ ಸೇರಿಸುವಾಗ ಒಂದಷ್ಟು ಮಾಹಿತಿಗಳನ್ನು ತಗೊಳ್ಳುವಂತ ಕೆಲಸ ಮಾಡಬೇಕಿಲ್ಲಿ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹೆಚ್ಚಾಗಿ ಇವರೆಲ್ಲ ಕಟ್ಟಡ ಕಾರ್ಮಿಕರಾಗೇ ಬರ್ತಾರೆ. ಮತ್ತೆ ಅವರಿಗೆ ಯಾವ ರೀತಿಯ ಇದಿರಬೇಕು, ಜಾಗ್ರತೆ ಮಾಡಬೇಕು ಕಟ್ಟಡ ಕಾರ್ಮಿಕರ ಬಗ್ಗೆ ಈ ಓನರ್ಸ್ಗಳು? ಅಲ್ಲ, ಓನರ್ಸ್ಗಳಿಗೆ ನೋಡಿ, ಈಗ ಏನಾಗತ್ತೆ ಅಂದ್ರೆ, ಒಬ್ರು ಕಾಂಟ್ರಾಕ್ಟರ್ ಆದವರು, ಈಗ ನಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಎಲೆಕ್ಷನ್ ಆದ ಸಂದರ್ಭದಲ್ಲಿ, SIR ಆದ ಸಂದರ್ಭದಲ್ಲಿ ತುಂಬಾ ಜನ ಕೆಲಸದಲ್ಲಿದ್ದವರು, ಇಲ್ಲಿ ನಾರ್ತ್ ಇಂಡಿಯಲ್ಲಿ ಕೆಲಸ ಇದ್ದವರೆಲ್ಲ ರಿಟರ್ನ್ ಹೋಗಿರುವಂತದ್ದು ನಾವು ನೋಡಿದ್ದೇವೆ. ಸ್ಕೇರ್ಸಿಟಿ ಆಫ್ ಲೇಬರ್ಸ್ ಇಲ್ಲಿ ತುಂಬಾ ಆಗಿತ್ತು. ಆ ಸಂದರ್ಭದಲ್ಲಿ ಈಗ ಲೇಬರ್ಸ್ ಅವರಿಗೆ ತುಂಬಾ ಇಲ್ಲಿಯ ಲೇಬರ್ಸ್ ಇದ್ದ ಕಾರಣ ಇಲ್ಲಿ ಕೆಲಸ ಕೂಡ ಸ್ಲೋ ಆಗಿತ್ತು. ಕಾಂಟ್ರಾಕ್ಟರ್ಸ್ ತುಂಬಾ ಸಮಸ್ಯೆಯಲ್ಲಿದ್ದು, ಈಗ ಯಾರು ಬರ್ತಾ ಇದ್ದಾರೆ ಅಂದ್ರೆ, ಈಗ ಒಂದು 2 ತಿಂಗಳಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ, 1 ತಿಂಗಳ ಎಲೆಕ್ಷನ್ ನಂತರ ಯಾರು ಬರ್ತಾ ಇದ್ದಾರೆ, ಇವರಿಗೆ ಜನ ಬೇಕಂತ ಹೇಳಿ ಇವರು ಕೂಡ ಪಾಪ ಬಂದಿದಾರಲ್ಲ ಅಂತ ಹೇಳಿ ಹೆಚ್ಚು ಡೀಟೇಲ್ಸ್ ತಗೊಳ್ಳದೆ ಅವರನ್ನು ಕೆಲಸಕ್ಕೆ ತಗೊಳ್ಳುವಂಥದ್ದು, ಇವರ ಕೆಲಸ ಮುಗಿಸುವಂತ. ಯಾಕಂದ್ರೆ ಹೆಚ್ಚಾಗಿ ಗಾರೆ ಕೆಲಸ ಮಾಡುವವರು ಹೆಚ್ಚಾಗಿ ನಾವು ನೋಡುವಂಥದ್ದು ನಾರ್ತಿನ ಕಡೆಯಿಂದ ಬರುವಂತವ್ರು, ಅವರು ಕೂಡ ಹೆಚ್ಚು ಮಾಹಿತಿ ತಗೊಳ್ತಾ ಇಲ್ವಾ ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ನಾನು ಈಗ ನೀವು ಕೇಳಿದಾಗೆ ಅವರು ಯಾವ ರೀತಿ ಅದನ್ನು ಚೆಕಿಂಗ್ ಮಾಡಬೇಕು, ನನ್ನ ಪ್ರಕಾರ ಒಬ್ಬ ಕಾಂಟ್ರಾಕ್ಟರ್ಗೆ ಒಬ್ರು ಆಧಾರ್ ಕಾರ್ಡ್ ತೋರಿಸಿದ್ರೆ, ಅದನ್ನ ಆಧಾರ್ ಕಾರ್ಡ್ ನೋಡಿದ ಕೂಡ ಇವರು ಸರಿಯಾದ ನಮ್ಮ ದೇಶದ ಪ್ರಜೆ ಅಂತೇಳಿ ಎನಿಸಿಕೊಂಡು ಅವರು ಕೆಲಸಕ್ಕೆ ಇಡುವಂತದ್ದು ಸಹಜವಾಗಿ, ಅದನ್ನ ಅವರದ್ದು ತಪ್ಪಂತ ಹೇಳಲ್ಲ. ಆದ್ರೆ ನನ್ನ ಪ್ರಕಾರ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಪೊಲೀಸ್ ಇಲಾಖೆ ಈ ಬಗ್ಗೆ ಸೂಕ್ತವಾದ ಮಾಹಿತಿಯನ್ನು ತಗೊಳ್ಬೇಕು. ಈಗ ಮಂಗಳೂರಲ್ಲಿ ತುಂಬಾ ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಒಂದೊಂದು ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಸುಮಾರು ಒಂದು 25ರಿಂದ 50 ಜನ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನು 3 ದಿವಸದಿಂದ ಏನು ಇಲ್ಲಿ ನಾವು ಚೇಂಜಸ್ ನೋಡ್ತಾ ಇದ್ದೇವೆ,
ಇದರಿಂದಾಗಿ ನಾವು ಇವತ್ತಿನಿಂದಲೇ ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಇಮಿಡಿಯೇಟ್ ಆಗಿ ಎಲ್ಲ ಕಟ್ಟಡ ಕಾರ್ಮಿಕರ ಇನ್ಸ್ಪೆಕ್ಷನ್ ಮಾಡುವಂತದ್ದನ್ನು ಮಾಡಬೇಕು. ಆದಷ್ಟು ಬೇಗ ಏನು ಇಲ್ಲಿ ಅಕ್ರಮ ವಲಸಿಗರು ಬಾಂಗ್ಲಾದೇಶ ಬಂದಿದ್ದಾರೆ ಅಂತ ಹೇಳುವಾಗಲೇ ನಮ್ಗೆ ಹೆದರಿಕೆ ಆಗುತ್ತೆ. ನಾವು ಎಲ್ಲರನ್ನು ಅವರು ಟೆರರಿಸ್ಟ್ ಅಥವಾ ಅವರು ಏನೋ ತೊಂದರೆ ಮಾಡ್ತಾರೆ ಅಂತ ನಾವು ಹೇಳುವಂತದ್ದಲ್ಲ, ಆದ್ರೆ ಯಾಕೆ ಮಾಡಬಾರದು ಎಂಬ ಪ್ರಶ್ನೆ ಕೂಡ ನಮ್ಮಲ್ಲಿದೆ. ಆದುದರಿಂದ ನಾವು ಪೊಲೀಸ್ ಇಲಾಖೆ ಕಮಿಷನರ್ ಅವರು ಈಗ ತುಂಬಾ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಅವರ ಏನು ಇವತ್ತು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅದರಿಂದಾಗಿ ಅರೆಸ್ಟ್ ಆಗಿದ್ದಾರೆ. ಆದ್ದರಿಂದ ನಾನು ಅವರ ಹತ್ರ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ, ದಯವಿಟ್ಟು ಇಡೀ ಮಂಗಳೂರಲ್ಲಿರುವಂತಹ ಕಟ್ಟಡ ಕಾರ್ಮಿಕರು ಇರ್ಬೋದು, ಯಾವುದೇ ನಾರ್ತ್ ಇಂಡಿಯಾ ಬಂದಿರುವಂತವರ ಮಾಹಿತಿಯನ್ನು ತಗೊಳ್ಳುವಂತ ಕೆಲಸ ಇಮಿಡಿಯೇಟ್ ಆಗಿ ಮಾಡಬೇಕು ಅವರು.